ಫೈನಲ್ ಟು ಫೈನಲ್ ಎಷ್ಟಕ್ಕೆ ಬಿಡ್ತೀರಾ ಸರ್? ಫೈನಲ್ ಟು ಫೈನಲ್ 6 lakhs ಮಾಡ್ಕೊಡ್ತೀನಿ ಲಾಸ್ಟ್. ಸರ್ ಶಿಫ್ಟ್ 2021 ಮಾಡಲ್ ZXi, ಇದು 2020 ಮಾಡಲು, ಇದು 2022 ಮಾಡಲ್. ಇದು ಕಿಲೋಮೀಟರ್ ಬಂದ್ಬಿಟ್ಟು 93,000 ಓಡಿದೆ, ಇದು 22,000 ಓಡಿದೆ. 23 ಮಾಡಲ್, ಇದು ಓಕೆ 30,000 ಕಿಲೋಮೀಟರ್ ಓಡಿದೆ. VXi ಆಪ್ಷನಲ್ ಸರ್. GT ಇದು ಡೀಸೆಲ್ ವೇರಿಯಂಟ್, ರೇರ್ ಸಿಗೋದು ವೆಹಿಕಲ್ ಸರ್. ಇದು ಡೀಸೆಲ್ ಮ್ಯಾನ್ಯಲ್, ಇದು 2,25,000 ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. 2,25,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಡೀಸೆಲ್ ವೇರಿಯಂಟ್ ಚವರ್ಲೆಟ್ ಬೀಟು 4x2 4x2 ಇಸೂಜಿ ಇಂಜಿನ್ ಫಿಟ್ ಮಾಡಿರೋದು ಸರ್. ಎಲ್ಲ ಬಾಡಿ ಎಲ್ಲ ಆಲ್ಟ್ರೇಷನ್ ಮಾಡಿರೋದು. ಇದು ಪ್ರೈಸಿಂಗ್ 5,65,000 ನೆಗೋಷಿಯಬಲ್ ಸರ್. 5,65,000 5,65,000 VDI Ertiga. ಫೈನಲ್ ಎಷ್ಟಾಗ್ಬೋದು ಸರ್? ಸರ್ ಫೈನಲ್ ಟು ಫೈನಲ್ ಒಂದು 690 680 ರೇಂಜ್ ಅಲ್ಲಿ ಮಾಡ್ಕೊಡ್ತೀನಿ ಸರ್. ಇದು 6 ಲಕ್ಷ ಒಳಗಡೆ ಚಾನ್ಸ್ ಇದೆಯಾ ಸರ್? ಮಾಡ್ಕೊಡ್ತೀನಿ ಸರ್. ಟಾಪ್ ಎಂಡ್ ಆಗಿರುತ್ತೆ. ಪೆಟ್ರೋಲ್ ವೇರಿಯಂಟ್ ಟಾಟಾ ಟಿಯಾಗೋ ರೆಡ್ ಕಲರ್ ಅಲ್ಲಿ ಆಪ್ಟ್ ಮಾಡಿ. ಹಾಯ್ ಹಲೋ ನಮಸ್ಕಾರ, ವೀನ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಮತ್ತೊಂದು ಸರ್ತಿ ಹೊಸ ಶೋರೂಮ್ ತೊಗೊಂಡು ಬಂದಿದ್ದೀನಿ. ನೋಡ್ಬೋದು ಬೆಂಗಳೂರು ಕಾರ್ ಹಬ್ ಅಂತ. ಅಂಡ್ ಆಲ್ಮೋಸ್ಟ್ ಇಲ್ಲಿ ನಿಮಗೆ ಮಾಡೆಲ್ ಗಾಡಿಗಳು ಸಿಗುತ್ತೆ ಅಂತ ಹೇಳ್ಬೋದು. ಏನು ಆಫರ್ ಇಟ್ಟಿದ್ದಾರೆ ಎಲ್ಲ ಕೇಳ್ಬಿಡೋಣ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ದಿನೇಶ್ ಅಂತ ಸರ್. ದಿನೇಶ್ ಸರ್. ಅಂಡ್ ಸರ್ ಹೊಸ ಶೋರೂಮ್ ಆಗಿರುತ್ತೆ, ಎಲ್ಲರೂ ವಿಡಿಯೋ ಮಾಡ್ತಾರೆ ಸರ್, ಸೋಷಿಯಲ್ ಮೀಡಿಯಾಗೆ ಬರ್ತಾರೆ ಅಂಡ್ ಪಬ್ಲಿಸಿಟಿ ಮಾಡ್ತಾರೆ ಅಂತ ಹೇಳ್ಬೋದು. ತುಂಬಾ ಜನ ವಿಡಿಯೋ ಮಾಡ್ತಾರೆ ಸರ್, ಒಳ್ಳೆ ಪ್ರೈಸ್ ಕೊಡ್ತೀನಿ ಅಂತಾರೆ ಸರ್. ನಿಮ್ಮ ಶೋರೂಮ್ ವಿಡಿಯೋ ಮಾಡೋದಲ್ಲ ಸರ್, ನಮ್ಮ ಹತ್ರ ಮಾಡೆಲ್ ವೆಹಿಕಲ್ಸ್ ಇದೆ. ಮಾಡೆಲ್ ವೆಹಿಕಲ್ಸ್ ಎಲ್ಲ ಗುಡ್ ಕಂಡೀಷನ್. ಶೋರೂಮ್ ವೆಹಿಕಲ್ಸ್ ಮತ್ತು ಸರ್ವಿಸ್ ಇಶ್ಯೂ ಮಾತ್ರ ಮಾಡ್ಕೊಂಡಿರ್ತೀವಿ. ಶೋರೂಮ್ ರೆಕಾರ್ಡೆಡ್ ಇರುತ್ತೆ ಎಲ್ಲ 100% ಶೋರೂಮ್ ರೆಕಾರ್ಡ್. ಸರ್ ನಿಮ್ಮ ಹತ್ರ ಮಾಡೆಲ್ ಗಾಡಿಗಳೇ ಇದೆ ಅಂತ ಹೇಳ್ಬೋದು. ಹೌದು ಸರ್, ಎಲ್ಲ ಮಾಡೆಲ್ ವೆಹಿಕಲ್ಸ್. 23 ಮಾಡಲ್, 24 ಮಾಡಲ್, 22 ಮಾಡಲ್, 19 ಮಾಡಲ್, ಮೋರ್ ದನ್ 2015 ಮೇಲೆನೇ ಗಾಡಿಗಳಿದೆ. ಹೌದು ಸರ್, ಎಲ್ಲ 15 ಮೇಲೆ ವೆಹಿಕಲ್ಸ್ ಇರುತ್ತೆ. ಬೇಕನ್ನೋರು ನಂಬರ್ ಕಾಲ್ ಮಾಡ್ಬೋದು. ಒಂದ್ಸತಿ ಬಂದು ಶೋರೂಮ್ ವಿಸಿಟ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ ಸರ್ ವೆಹಿಕಲ್ ಸರ್. ಹೇಳಿ ಅಡ್ರೆಸ್. ಸರ್ ಇದು ಬೆಂಗಳೂರು ಕಾರ್ ಹಬ್, ಉತ್ತರಳ್ಳಿ ತುರಳ್ಳಿ ರೋಡ್. ಇದು ಜಯನಗರ ಹೌಸಿಂಗ್ ಸೊಸೈಟಿ ಏರಿಯಾ ಹೆಸರು. ಇದು ಗೂಗಲ್ ಅಲ್ಲಿ ಮ್ಯಾಪ್ ಹಾಕಿರ್ತಾರೆ. ಗೂಗಲ್ ಅಲ್ಲಿ ಮ್ಯಾಪ್ ಹಾಕಿದ್ರು ಬರುತ್ತೆ ಸರ್. ಓಕೆ, ಎಷ್ಟು ವೆಹಿಕಲ್ ನೋಡಕ್ ಸಿಗುತ್ತೆ ಸರ್? ಸರ್ ಆಲ್ಮೋಸ್ಟ್ ನನ್ನ ಹತ್ರ ತುಂಬಾ ಇದೆ, ಕ್ಯಾಟ್ಲಾಗ್ ಇದೆ ನನ್ನ ವಾಟ್ಸಪ್ ಅಲ್ಲಿ. ಇಲ್ಲ ಆಲ್ಮೋಸ್ಟ್ ಡಿಸ್ಪ್ಲೇ 30 ವೆಹಿಕಲ್ಸ್ ಗಂಟೆ ಇದೆ. ಇನ್ನೂ ಬೇಕಂದ್ರೆ ಕಾಲ್ ಮಾಡ್ಬೋದು, ನಾನು ಅರೇಂಜ್ ಮಾಡಿಸ್ತೇನೆ. ಲೋನ್ ಅಂತ ಹೋಗೋದಾರೆ ಸರ್, ಎಷ್ಟು ಡೌನ್ ಪೇಮೆಂಟ್ ಆಗುತ್ತೆ ಸರ್? ಲೋನ್ ಇಂದ ಎಲ್ಲ ಸಿಬಿಲ್ ಎಲ್ಲ ಚೆನ್ನಾಗಿದ್ರೆ 50,000 1 ಲಕ್ಷ ಡೌನ್ ಪೇಮೆಂಟ್ ಸರ್. ಮಿಕ್ಕಿದೆಲ್ಲ ಲೋನ್ ಮಾಡ್ತೀನಿ ಆಲ್ ರೌಂಡ್ ಕರ್ನಾಟಕ. ಅಂಡ್ ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ. ಮಾಡೆಲ್ ಗಾಡಿಗಳೇ ಇದೆ, ನೀವು ಯಾವ್ದು ವೆಹಿಕಲ್ ತಗೊಂಡ್ರು ಕೂಡ ಲೋನ್ ಆಗುತ್ತೆ ಅಂತ ಹೇಳ್ಬೋದು. ಬನ್ನಿ ವಿಸಿಟ್ ಆಗಿ. ಹೊಸ ಶೋರೂಮ್ ಆಗಿರೋದ್ರಿಂದ ನೆಗೋಷಿಯಬಲ್ ಅಂತ ಇದ್ದೇ ಇರುತ್ತೆ. ಬೆಂಗಳೂರು ಕಾರ್ ಹಬ್ ಗೂಗಲಲ್ಲಿ ಹಾಕಿ ನೀವು ವಿಸಿಟ್ ಆಗಿ. ಆಲ್ಮೋಸ್ಟ್ ಟೆಸ್ಟ್ ಡ್ರೈವ್ ಮಾಡೋಕ್ಕೂ ನಿಮ್ಗೆ ಸಿಗುತ್ತೆ. ಎರ್ಟಿಗಾ ಡೀಸೆಲ್ ನೋಡ್ತೀರಾ, ಪೆಟ್ರೋಲ್ ನೋಡ್ತಿದ್ದೀರಾ, ಹಾಗೆ i20 i10ಗಳು ನೋಡ್ತೀರಾ. ಮಾಡೆಲ್ ಗಾಡಿಗಳಿದೆ. 2023 ಮಾಡಲ್ ಸೆಲೆರಿಯೋ ಇದೆ, 20 ಸ್ವಿಫ್ಟ್ ಇದೆ ಅಂತ ಹೇಳ್ಬೋದು. ಕಮ್ಮಿ ಓಡಿರೋ ಗಾಡಿಗಳು ಆಲ್ಮೋಸ್ಟ್ 30,000 40,000 ಓಡಿರೋ ವೆಹಿಕಲ್ ಇದೆ ಅಂತ ಹೇಳ್ಬೋದು. ಒಂದು ಸರ್ತಿ ವಿಸಿಟ್ ಆದರೆ ನಿಮಗೆ ಗೊತ್ತಾಗುತ್ತೆ. ಮಾಡೆಲ್ ಗಾಡಿ ಬೇಕು ಅನ್ನೋರಿಗೆ ಒಂದು ಸರ್ತಿ ವಿಸಿಟ್ ಆಗಿ. ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕೆಳಗಡೆ ಕೊಟ್ಟರೆ ನಮ್ಮ ಬಗ್ಗೆ ಕಾಲ್ ಮಾಡ್ಬೋದು. ಎಲ್ಲ ಇನ್ಫಾರ್ಮೇಷನ್ ಪಡ್ಕೊಳ್ಳಿ. ಸರ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸರ್. ಹೊಸ ಶೋರೂಮ್ ಆಗಿದ್ದಾರೆ, ಫಸ್ಟ್ ಟೈಮ್ ವಿಡಿಯೋ ಮಾಡ್ತಿರೋದು ಸರ್. ಬೀಟಿಂದ ಸ್ಟಾರ್ಟ್ ಮಾಡೋಣ. ಅಂಡ್ ಒಳ್ಳೆ ಪ್ರೈಸ್ ಕೊಡಬೇಕು ಸರ್ ನಮ್ಮ ವೀಕ್ಷಕರಿಗೆ. ಇದು ಒಂದೇ ಗಾಡಿ ಅಲ್ಲ ಸರ್, ಎಲ್ಲ ಗಾಡಿಯಲ್ಲೂ ಬೆಸ್ಟ್ ಪ್ರೈಸ್ ಕೊಡಬೇಕು. ಕೊಡ್ತೀನಿ ಸರ್, ಕೊಡ್ತೀನಿ. ಹೇಳಿ ಸರ್. ಫಸ್ಟ್ ವೆಹಿಕಲ್ ಹೋಗೋದು ಸರ್ ಚವರ್ಲೆಟ್ ಬೀಟ್. ಇದು 2012 ಮಾಡಲ್ ಸಿಂಗಲ್ ಓನರ್ ಸರ್. 58,000 ಜಿನಿಯನ್ ಕಿಲೋಮೀಟರ್ ಓಡಿದೆ ವೆಹಿಕಲ್. ಇದು 58,000 ಓಡಿರೋದು ಚವರ್ಲೆಟ್ ಒರಿಜಿನಲ್ ವೆಹಿಕಲ್ ಸರ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು ಪೆಟ್ರೋಲ್ ವೇರಿಯಂಟ್ ಅಲ್ವಾ? ಡೀಸೆಲ್ ಸರ್, ಡೀಸೆಲ್ ವೇರಿಯಂಟ್. ಯಾರು ರೆಡ್ ಕಲರ್ ಅಲ್ಲಿ ಚವರ್ಲೆಟ್ ಬೀಟ್ ಹುಡುಗೋರಿಗೆ ಆಟ್ ಮಾಡಬಹುದು. ಡೀಸೆಲ್ ಅಲ್ಲಿ ಈ ಕಿಲೋಮೀಟರ್ ಇರೋದು ರೇರ್ ಕಂಡೀಷನ್ ವೆಹಿಕಲ್. ಎಷ್ಟು ಓಡಿದೆ ಸರ್? 2,25,000 ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. 2,25,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಡೀಸೆಲ್ ವೇರಿಯಂಟ್ ಚವರ್ಲೆಟ್ ಬೀಟು. ಮಾಡಲ್ ಸರ್ 2012 ಮಾಡಲ್ ಸರ್. 2012 ಮಾಡಲು ಸರ್. ಲೋನ್ ಏನಾದ್ರು ಚಾನ್ಸ್ ಇದೆಯಾ? ಲೋನ್ ಇಲ್ಲ ಸರ್, ಇದು ಲೋನ್ ಆಗಲ್ಲ. ಓಕೆ. ಓಡಿರೋದು ಎಷ್ಟು ಅಂತ ಹೇಳಿದ್ರೆ? 58,000 ಜಿನಿಯನ್ ಕಿಲೋಮೀಟರ್ ಸರ್. ರಿಕಾರ್ಡೆಡ್ 58,000 ಓಡಿರೋದು ಚವರ್ಲೆಟ್ ಬೀಟು. 2,25,000 ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳ್ತಿದ್ದಾರೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಗೋದ್ರೆ ಸರ್ ತಾರು. ಹಳೆ ಮಾಡಲ್, ಓಲ್ಡ್ ಮಾಡಲ್ ಜೀಪ್. ಇದು ಜೀಪ್, ಇದು ಮಹೇಂದ್ರ ಜೀಪ್. ಇದು 89 ಮಾಡಲ್ ಸರ್. ಇದು 4x4 ಎಲ್ಲ 2 ವೀಲ್ ಡ್ರೈವ್. ಇದು 2 ವೀಲ್ ಡ್ರೈವ್. ಇಸೂಜಿ ಇಂಜಿನ್ ಫಿಟ್ಟಿಂಗ್. ಇದು ಆಲ್ಟ್ರೇಷನ್ ಮಾಡಿರೋದು ಎಲ್ಲಾನು. ಓಕೆ. 89 ಮಾಡಲ್ ವೆಹಿಕಲ್. ಓನರ್ಶಿಪ್ ಪ್ರೆಸೆಂಟ್ ಇವಾಗ 8 ಅಲ್ಲಿ ಇದೆ. 8. ಓಕೆ. ಇದಕ್ಕೆಲ್ಲ ಓನರ್ ಲೆಕ್ಕ ಬರೋದಿಲ್ಲ ಸರ್. ಚಿಕ್ಕಮಂಗ್ಳೂರು ಸೈಡ್ ಎಲ್ಲ ತಗೊಂಡೋಗ್ಬಿಡ್ತಾರೆ ಗಾಡಿ ಕಂಡೀಷನ್ ಆಗಿದ್ರೆ. ಪ್ರೈಸ್ 3.5 ಹೇಳ್ತಾ ಇದ್ವಿ, ಮಾಡ್ಕೊಡೋಣ, ಹೆಚ್ಚು ಮಾಡ್ಕೊಡ್ತೀವಿ. 3,50,000. ಹೌದು. ಓಕೆ. 3,50,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 4x2 ಆಗಿದೆ. ಇಸೂಜಿ ಇಂಜಿನ್ ಫಿಟ್ ಮಾಡಿದೆ ಸರ್. ಎಲ್ಲ ಬಾಡಿ ಎಲ್ಲ ಆಲ್ಟ್ರೇಷನ್ ಮಾಡಿರೋದು. ಓಕೆ ಸರ್. ನೆಕ್ಸ್ಟ್ ವೋಲ್ಕ್ಸ್ವ್ಯಾಗನ್ ಪೋಲೋ ಸರ್. ಸರ್ ಪೋಲೋ 2015 ಮಾಡಲ್ ಸರ್. 63,000 ಕಿಲೋಮೀಟರ್ ಓಡಿದೆ. ಹೈಲೈನ್ ಡೀಸೆಲ್ ವೆಹಿಕಲ್. ಇದು ಹೈಲೈನ್ ಡೀಸೆಲ್. ಓಕೆ. ಫೀಚರ್ಸ್ ಅಲ್ಲಿ ಹೋಗ್ಬೇಕಂದ್ರೆ ಸಿಂಗಲ್ ಓನರ್ ಸರ್. ಸಿಂಗಲ್. ಓಡಿರೋದು ಸರ್? ಓಡಿರೋದು 63 ಸರ್. 63,000 ಓಡಿರೋದು. ಡೀಸೆಲ್ ಹೈಲೈನು. ನಿಮಗೆ ಫೀಚರ್ಸ್ ಅಲ್ಲಿ ಹೋಗ್ಬೇಕಂದ್ರೆ ನಿಮಗೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್, ಏರ್ ಬ್ಯಾಗು, ಬ್ಯಾಕ್ ಪವರ್, ಡಿಫಾಗರ್ ಅಂತ ಬರುತ್ತೆ. ಡೀಸೆಲ್ ಇಂಜಿನ್ ಹೈಲೈನ್ ಯಾರು ಹುಡುಕ್ತಿರೋರಿಗೆ ವೋಲ್ಕ್ಸ್ವ್ಯಾಗನ್ ಪೋಲೋ ಸರ್. ಪ್ರೈಸಿಂಗು ಸರ್ ಪ್ರೈಸ್ 5,25,000 ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. 5,25,000 ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳ್ತಿದ್ದಾರೆ. ಲೋನ್ ಅಂತ ಹೋಗೋದಾರೆ ಸರ್ ಆಗುತ್ತಾ? ಮಾಡ್ಕೊಡ್ತೀನಿ ಸರ್. ಲೋನ್ ಎಲ್ಲ ಆಗುತ್ತೆ. ಇದಕ್ಕೆ 1 ಲಕ್ಷ ಡೌನ್ ಪೇಮೆಂಟ್.
ಓಕೆ. ಓಕೆ, ಇಂಟೀರಿಯರ್ ನಿಮಗೆ ತೋರಿಸ್ತೀನಿ. ಅನ್ಲಾಕ್ ಆಗಿದೆ ಗಾಡಿ, ತೋರಿಸ್ತಿದ್ದೀನಿ ಇಂಟೀರಿಯರ್ ಯಾವ ಥರ ಬರುತ್ತೆ ಅಂತ. ಕಟ್ ಇದು ಬರುತ್ತೆ ನಿಮಗೆ. ಆ್ಯಂಡ್ ಟಾಪ್ ಆ್ಯಂಡ್ ಆಗಿರೋದ್ರಿಂದ ಹೈ ಲೈನು ಎಲ್ಲಾನು ಫೀಚರ್ಸ್ ಸ್ಟಾರ್ಟ್ ಆಗುತ್ತೆ. 66,000 ಓಡಿರೋ ವೆಹಿಕಲ್ಲು, ಡೀಸೆಲ್ಲು. ಸರ್ ನೆಕ್ಸ್ಟ್ ವೆಹಿಕಲ್ಲು ಸರ್ ಎರ್ಟಿಗಾ, ಅದು ಡೀಸೆಲಲ್ಲಿ. ಸರ್ ಮಾರುತಿ ಎರ್ಟಿಗಾ 2013 ಮಾಡಲ್ VDI ಇದು. Okay. 83,000 ಕಿಲೋಮೀಟರ್ ಓಡಿದೆ, ಸೆಕೆಂಡ್ ಓನರು. 83,000 ಓಡಿರೋದು, ಸೆಕೆಂಡ್ ಓನರು, ಶೋರೂಮ್ ರೆಕಾರ್ಡು. ಶೋರೂಮ್ ರಿಕಾರ್ಡ್ ಸರ್, ಆಲ್ ನಮ್ಮ ಹತ್ರ ಇರೋದೆಲ್ಲ ಜಿನನ್ ವೆಹಿಕಲ್ಸ್ ಶೋರೂಮ್ ರಿಕಾರ್ಡು. ಓಕೆ, ಟೈರ್ ಕಂಡೀಷನ್ ಆಲ್ಮೋಸ್ಟ್ 80% ಟೈರ್ಸ್ ಇದೆ. ಎರ್ಟಿಗಾದಲ್ಲೇ ಡೀಸೆಲ್ಲೇ ಬೇಕು ಅನ್ನೋರಿಗೆ ಆಟ್ ಮಾಡ್ಬೋದು. VDI ಅಲ್ವಾ ಸರ್? VDI ಸರ್, VDI ವೇರಿಯಂಟ್. ಪ್ರೈಸಿಂಗು ಸರ್? ಪ್ರೈಸಿಂಗ್ 5,65,000 ನೆಗೆಷಿಯಬಲ್ ಸರ್. 5,65,000, 5,65,000 VDI ಎರ್ಟಿಗಾ. ಇಂಟೀರಿಯರ್ ನಿಮಗೆ ಎಲ್ಲಿಂದ ತೋರಿಸ್ತೀನಿ. AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಆ್ಯಂಡ್ ಸ್ಟೇರಿಂಗಲ್ಲಿ ಕಂಟ್ರೋಲ್ಸ್ ಬರುತ್ತೆ. ಮಿಡ್ ವೇರಿಯಂಟು ಯಾರು ಹುಡುಕ್ತಿರೋರಿಗೆ ಎರ್ಟಿಗಾ ಆಫ್ ಮಾಡಿ 7 ಸೀಟ್ರು. ಸರ್ ನೆಕ್ಸ್ಟ್ ವೆಹಿಕಲ್ XUV 500 ಸರ್ 2016 ಮಾಡಲ್, W4 ಮಾಡಲ್ ಇದು. W4 ಮಾಡಲ್ 2016 ಸಿಂಗಲ್ ಓನರು, ಕಿಲೋಮೀಟರ್ 70,000 ಓಡಿದೆ. 70,000 ಓಡಿರೋದು ಸರ್. ಡೀಸೆಲ್ಲು ಮ್ಯಾನ್ಯಲ್? ಮ್ಯಾನ್ಯಲ್ ಸರ್, ಡೀಸೆಲ್ ಮ್ಯಾನ್ಯಲ್. ಓಕೆ, ಪ್ರೈಸಿಂಗು ಸರ್? ಪ್ರೈಸಿಂಗು 6,50,000 ನೆಗೆಷಿಯಬಲ್ ಮಾಡ್ಕೊಡ್ತೀನಿ ಸರ್. 6,50,000 ಸ್ಲೈಟ್ಲಿ ನೆಗೋಷಿಯಬಲ್. ಒಂದು 50,000 ಡೌನ್ ಪೇಮೆಂಟು ಮಾಡ್ಕೊಡ್ತೀನಿ. 16 ಮಾಡಲ್ ಆರಾಮಾಗಿ ಲೋನ್ ಆಗುತ್ತೆ ಸರ್. ಫೈನಲ್ ಟು ಫೈನಲ್ ಎಷ್ಟಕ್ಕೆ ಬಿಡ್ತೀರಾ ಸರ್? ಫೈನಲ್ ಟು ಫೈನಲ್ 6 lakhs ಮಾಡ್ಕೊಡ್ತೀನಿ ಲಾಸ್ಟ್. 6 ಲಕ್ಷಕ್ಕೆ 6 ಲ್ಯಾಕು. W4 2016 ಮಾಡಲ್. 16 ಮಾಡಲು. ಓಕೆ ಸರ್ ನಿಸಾನ್ ಕಿಕ್ಸ್ ಇದು 2019-20 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್ ಸರ್. 1,08,000 ಕಿಲೋಮೀಟರ್ ಓಡಿದೆ, ಜಿನೇನ್ ಕಿಲೋಮೀಟರ್. 1,08,000 ಡೀಸೆಲ್ ವೇರಿಯಂಟು, ಆಲ್ ಶೋರೂಮ್ ರಿಕಾರ್ಡು. ಗಾಡಿ ಅಂತೂ ಎಕ್ಸಲೆಂಟ್ ಕಂಡೀಷನ್ ಇದೆ. ಪ್ರೆಸೆಂಟ್ ಅಡ್ವಾನ್ಸ್ ಆಗಿದೆ, ಲೋನ್ಗೆ ಹೋಗಿದೆ. ಬೇಕನ್ನೋರು ಕಾಲ್ ಮಾಡಿ, ನಾನು ಇದೆಯಾ ಇಲ್ಲ ಅಂತ ನಾನು ಕನ್ಫರ್ಮ್ ಮಾಡ್ತೀನಿ. ಖಂಡಿತ ಅಡ್ವಾನ್ಸ್ ಆಗಿದೆ, ಲೋನ್ಗೆ ಹೋಗಿದೆ. ಇನ್ ಕೇಸ್ ಅವ್ರು ಲೋನ್ ಆಗಿಲ್ಲ, ಇನ್ ಕೇಸ್ ಏನಾದರೂ ಆದರೆ ನಿಮ್ಗೆ ಗಾಡಿ ಸಿಗುತ್ತೆ. ಪ್ರೈಸಿಂಗ್ ಸರ್ ಏನು? ಪ್ರೈಸಿಂಗ್ ಬಂದ್ಬಿಟ್ಟು 7 lakhs ಹೇಳ್ತಾ ಇದೀವಿ ಸರ್, ನೆಗೋಷಿಯಬಲ್ ಸ್ಲೈಟ್ಲಿ. 7 ಲಕ್ಷ ಸ್ಲೈಟ್ಲಿ ನೆಗೋಷಿಯಬಲ್. ಡೀಸೆಲ್ ವೇರಿಯಂಟ್. ಓಕೆ, ನಿಸಾನ್ ಕಿಕ್ಸ್ ಟಾಪ್ ಮಾಡಲ್ ಸರ್ ಇದು, ಫುಲ್ ಟಾಪ್ ಎಂಡ್. ಓಕೆ, ಪುಷ್ ಬಟನ್ ಬರೋದಿಲ್ಲ ಅಲ್ಲ? ಪುಷ್ ಬಟನ್ ಸರ್, ಫುಲ್ ಟಾಪ್ ಎಂಡ್ ಇದು. ಓಕೆ, ನೋಡ್ಬೋದು ನೀವು. ಇಂಟೀರಿಯರ್ ನಿಮಗೆ ತೋರಿಸ್ತೀನಿ ಯಾವ ಥರ ಬರುತ್ತಂತ. ಆ್ಯಂಡ್ ಓಡಿರೋದು ಎಷ್ಟು ಅಂತ ಹೇಳಿದ್ರಿ ಸರ್? ಸರ್ ಓಡಿರೋದು 1,08,000. 1,08,000. ಆಫ್ಟರ್ ಮಾರ್ಕೆಟ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬಂದಿದೆಯಾ? ಸರ್ ಎಲ್ಲ ಶೋರೂಮ್ ಸಿಸ್ಟಮ್ ಸರ್, ಎಲ್ಲ ಶೋರೂಮ್ ನಿಂದ ಬಂದಿರೋದು. ಫುಲ್ ಟಾಪ್ ಅಂಡ್ ಮಾಡಲ್, ಕ್ರೂಸ್ ಕಂಟ್ರೋಲ್ ಎಲ್ಲ ಇದೆ. ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, ನೋಡ್ಬೋದು. ಆ್ಯಂಡ್ ಪ್ರೈಸಿಂಗ್ ಹೇಳಿದ್ದೀರಾ. ಮೈಲೇಜ್ ಎಷ್ಟು ಬರ್ಬೋದು ಸರ್ ಇದು? ಮೈಲೇಜ್ ಅರೌಂಡ್ 18-20 ಬರುತ್ತೆ ಸರ್ ನಿಮ್ಗೆ ಲಾಂಗ್. 18 to 20. ಓಕೆ ಸರ್, ಪ್ರೈಸಿಂಗ್ ಈ ಕಡೆ ಹೋಗೋದಾರೆ ಎರ್ಟಿಗಾ ಪೆಟ್ರೋಲಲ್ಲಿ ಸರ್? ಸರ್ ಎರ್ಟಿಗಾ 2014 ಮಾಡಲ್, ಸಿಂಗಲ್ ಓನರ್, ZXi ವೇರಿಯಂಟು, ವೈಟ್ ಕಲರ್. ಓಕೆ, 86,000 ಓಡಿದೆ. ZXi ಸರ್, ಟಾಪ್ ಎಂಡ್ 86,000 ಓಡಿದೆ, ಸಿಂಗಲ್ ಓನರ್ ವೇರಿಯಂಟ್. ಸಿಂಗಲ್ ಓನರ್. ಓಕೆ, ಪ್ರೈಸಿಂಗು ಸರ್? ಸರ್ ಪ್ರೈಸಿಂಗು 6,10,000 ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. 6,10,000 ಸರ್. ಒಂದು 5,70, 5,80 ಮಾಡ್ಕೊಡ್ತೀನಿ. ಆಗುತ್ತಾ? ಇಂಟ್ರೆಸ್ಟ್ ಇರೋರು ಕಾಲ್ ಮಾಡೋಕ್ಕೆ ಮಾಡ್ಕೊಡ್ತೀನಿ ಸರ್. 5,70,000 ಮಾಡ್ಕೊಡ್ತೀನಿ. 5,70,000ಗೆ ZXi ಪೆಟ್ರೋಲ್ ವೇರಿಯಂಟು ಎರ್ಟಿಗಾ ಸಿಗ್ತಾರೋ. 2014 ಮಾಡಲು, ಸಿಂಗಲ್ ಓನರ್, ಟಾಪ್ ಎಂಡ್. ಸರ್ ನೆಕ್ಸ್ಟ್ ವೆಹಿಕಲ್ ಸರ್ I20. ಸರ್ I20 2021 ಮಾಡಲ್, ಸಿಂಗಲ್ ಓನರು, 66,000 ಓಡಿದೆ, ಸ್ಪೋರ್ಟ್ಸ್ ಆಪ್ಷನಲ್. ಪೆಟ್ರೋಲ್ ವೇರಿಯಂಟ್ ಇದು. ಪೆಟ್ರೋಲ್. ಮೈಲೇಜ್ ಸರ್? ಮೈಲೇಜ್ ಅರೌಂಡ್ ನಿಮಗೆ ಲಾಂಗ್ ಬರುತ್ತೆ ಸರ್, 16-17 ಗಂಟೆ ಬರುತ್ತೆ. 66,000 ಓಡಿರೋ ವೆಹಿಕಲ್. ಹೌದು ಸರ್. ಓಕೆ, ನೋಡ್ಬೋದು. ರೇರ್ ಸೈಡು ನಿಮ್ಗೆ ತೋರಿಸ್ತೀನಿ. ಫ್ಯಾಬ್ರಿಕ್ ಬರುತ್ತೆ, ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿರೋದು. ಯಾರು ಲೋನಲ್ಲಿ ಹೋಗ್ತಿದ್ರೆ ನನ್ನ ಪ್ರಕಾರ ಸಿಬಿಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಚಾನ್ಸ್ ಇದೆ. ಮಾಡ್ಬೋದು ಸರ್, 0 ಡೌನ್ ಪೇಮೆಂಟ್ ಆಗುತ್ತೆ. ಪ್ರೈಸ್ ವೈಸ್ ಬಂದ್ಬಿಟ್ಟು 725 ಕೋಟಿಂಗ್ ಪ್ರೈಸ್ ಇದು ನೆಗೋಷಿಯೇಟ್ ಮಾಡ್ಕೊಡ್ತೇನೆ. ಫೈನಲ್ ಎಷ್ಟಾಗ್ಬೋದು ಸರ್? ಸರ್ ಫೈನಲ್ ಟು ಫೈನಲ್ ಒಂದು 690-680 ರೇಂಜಲ್ಲಿ ಮಾಡ್ಕೊಡ್ತೀನಿ ಸರ್. 6,80,000ಕ್ಕೆ 2022 ಅಲ್ವಾ? 21 ಮಾಡಲು, ಸಿಂಗಲ್ ಓನರ್, 66,000, ಸ್ಪೋರ್ಟ್ಸ್ ಆಪ್ಷನಲ್. ಹೌದು ಸರ್. ಓಕೆ, ಪೆಟ್ರೋಲ್ ವೇರಿಯಂಟು I20. ಸರ್ ನೆಕ್ಸ್ಟ್ ವೆಹಿಕಲ್ ಗ್ರ್ಯಾಂಡ್ ಐಟನ್. ಸರ್ ಗ್ರ್ಯಾಂಡ್ ಐಟನ್ 2014 ಅಷ್ಟು ಆಪ್ಷನಲ್ಲು, ಸೆಕೆಂಡ್ ಓನರ್ ಆಗಿದೆ ಇದು. ಟಾಪ್ ಎಂಡ್. ಪ್ರೈಸ್ ವೈಸ್ ಬಂದ್ಬಿಟ್ಟು 4,25,000 ನೆಗೋಷಿಯಬಲ್. ಕಿಲೋಮೀಟರ್ ಅರೌಂಡ್ 60-70,000 ಗಟ್ಟ ಓಡಿದೆ. ಓಕೆ, ರೆಕಾರ್ಡೆಡ್. ನನ್ನ ಹತ್ರ ಪ್ರತಿ ಒಂದು ರೆಕಾರ್ಡೆಡ್ ಸರ್ ಮೈಲೇಜ್ ಅಲ್ಲಿ. ಓಕೆ, ಜಿನ್ನೇನು ಕಿಲೋಮೀಟರ್ ಇರುತ್ತೆ. ಪೆಟ್ರೋಲ್ ವೇರಿಯಂಟ್. ಸರ್ ಶಿಫ್ಟ್ 2021 ಮಾಡಲ್, ZXi ವೇರಿಯಂಟ್, 46,000 ಕಿಲೋಮೀಟರ್ ಓಡಿದೆ. ಆಟೋಮೆಟಿಕ್ ಮ್ಯಾನ್ಯುವಲ್ ಸರ್, ಪೆಟ್ರೋಲ್. ಓಕೆ, ನೋಡ್ಬೋದು. ಟೈರ್ ಕಂಡೀಷನ್ ಆಲ್ಮೋಸ್ಟ್ 80% ಟೈರ್. ಸಿಂಗಲ್ ಓನರ್ ಗಾಡಿ ಸರ್. ಓಕೆ, ಡ್ಯುವಲ್ ಟೋನ್ ಅಲ್ಲಿ ಬರುತ್ತೆ. ಇಂಟೀರಿಯರ್ ಹೋಗೋದಾದ್ರೆ ನಿಮಗೆ ಎಲ್ಲಾನು ಫೀಚರ್. ರನ್ನಿಂಗ್ ಅಂತೂ ಸೂಪರ್ ಆಗಿದೆ, ಕಂಡೀಷನ್ ಗುಡ್ ಕಂಡೀಷನ್, ಆಲ್ ಶೋರೂಮ್ ಮೇಂಟೆನೆನ್ಸ್ ಇದು. ಅಂಡ್ ಸ್ವಿಫ್ಟ್ ಅಲ್ಲಿ ತುಂಬಾ ಡಿಮಾಂಡ್ ಇದೆ ಸರ್ ಇವಾಗ. ಈ ಶೇಪ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಇದೆ. ಪ್ರೈಸ್ ವೈಸ್ ಬಂದ್ಬಿಟ್ಟು 6,25,000 ಜಸ್ಟ್ ಕೋಟ್ ಮಾಡ್ತಾ ಇರೋದು, ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಫೈನಲ್ ಎಷ್ಟು ಬಿಡ್ತಾರೆ ಹೇಳ್ಬಿಡಿ ಸರ್? ಸರ್ ಫೈನಲ್ 6 lakhs ರೇಂಜ್ ಅಲ್ಲಿ ಮಾಡ್ಕೊಡ್ತೀನಿ ಸರ್. ನಮ್ಮ ಹೊಸ ಶೋರೂಮ್. ಫೋನ್ ಮಾಡಿ, ಏನಿದೆ ಗಾಡಿ ಬಂದು ನೋಡಿದ್ರೆ ಕಸ್ಟಮರ್ಸ್ ಬೇಕಾದ್ರೆ ಹೆಚ್ಚು ಮಾಡ್ಸ್ಕೊಡ್ತೀನಿ. ಓಕೆ, 6 ಲಕ್ಷ ಅಂತ ಹೇಳ್ತಾರೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ವಿಸಿಟ್ ಆಗಿ. ಸಿಂಗಲ್ ಓನರ್, ಕೇವಲ 45,000 ಓಡಿರೋ ವೆಹಿಕಲ್, ಡುವಲ್ ಟೋನ್ ಅಲ್ಲಿ, ಫುಲ್ಲಿ ಟಾಪ್ ಎಂಡ್, ZXi ಪೆಟ್ರೋಲ್ ವೇರಿಯಂಟ್, ಸ್ವಿಫ್ಟ್, ಆಪಲ್ ಶೇಪ್ ಅಲ್ಲಿ. ಸರ್ ನೆಕ್ಸ್ಟ್ ವ್ಯಾಗನರ್ 2023 ಮಾಡಲ್ ಇದು. ಓಕೆ, 30,000 ಕಿಲೋಮೀಟರ್ ಓಡಿದೆ. VXi ಆಪ್ಷನಲ್ ಆಗಿರುತ್ತೆ.
ಓಕೆ ಇವನ್ ಟೈರ್ ಕಂಡೀಷನ್ ನಿಮಗೆ ತೋರಿಸ್ತೀನಿ, ಇಂಟೀರಿಯರ್ ಕೂಡ ತೋರಿಸ್ತೀನಿ ಯಾವ ಥರ ಬರುತ್ತೆ. ಕ್ಲೀನ್ ಆಗಿದೆ. VXI ಆಪ್ಷನಲ್ ಆಗಿರೋದ್ರಿಂದ ಇಂಟೀರಿಯರ್ ನೋಡ್ಬೋದು ನೀವು ಯಾವ ಥರ ಬರುತ್ತೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್, ಏರ್ ಬ್ಯಾಗು, ಬ್ಯಾಕ್ ಆಫರ್, ಡಿಫಾಗರು ಎಲ್ಲನೂ ಬರುತ್ತೆ. 2023 ಮಾಡಲು ಕೇವಲ 30,000 ಓಡಿರೋ ವೆಹಿಕಲ್ ಆಗಿರುತ್ತೆ. ಯಾರು ವ್ಯಾಗನರ್ ಬೇಕು ಅನ್ನೋರಿಗೆ ಮಾಡಲಲ್ಲಿ 0 ಡೌನ್ ಪೇಮೆಂಟು ಚಾನ್ಸ್ ಇದೆ ಸರ್. ಆ್ಯಂಡ್ ಪ್ರೈಸಿಂಗ್ ಅಂತ ಹೋಗೋದ್ರೆ ಸರ್ ಏನು ಕೋಟ್ ಮಾಡ್ತೀರಾ? ಸರ್ ZXI ಮಾಡಲ್ ಇದು. ZXI ಮಾಡಲ್. VXI ಆಪ್ಷನಲ್ ಅಂತ ಹೇಳಿದ್ರೆ ಇಲ್ಲ, ZXI ಮಾಡಲ್ 2023 ಸಿಂಗಲ್ ಓನರ್. ಓಕೆ, ಪ್ರೈಸ್ 625 ನೆಗೋಷಿಯಬಲ್. 6,25,000 ಸ್ಲೈಟ್ಲಿ ನೆಗೋಷಿಯಬಲ್ ಬಂದರೆ ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳ್ತಾರೆ. 6 ಲಕ್ಷದ ಒಳಗಡೆ ಚಾನ್ಸ್ ಇದೆಯಾ ಸರ್? ಮಾಡ್ಕೊಡ್ತೀನಿ, 6 ಲಕ್ಷ ಒಳಗಡೆ ಮಾಡ್ಕೊಡ್ತೀನಿ ಖಂಡಿತ ಸರ್. ನೆಕ್ಸ್ಟ್ ವೆಹಿಕಲ್ ಸರ್ ಟಾಟಾ ಟಿಯಾಗೋ ಎಕ್ಸೆಟ್ ಮಾಡಲ್ಲು, ಎಕ್ಸೆಟ್ ಪ್ಲಸ್ ಇದು 2023 ಮಾಡಲ್ಲು, 50,000 ಕಿಲೋಮೀಟರ್ ಓಡಿದೆ, ಸಿಂಗಲ್ ಓನರ್, ಪೆಟ್ರೋಲ್ ವೇರಿಯಂಟ್. ಓಕೆ, ಅಂಡ್ ಪ್ರೈಸಿಂಗ್ ಅಂತ ಹೋಗೋದ್ರೆ ಪ್ರೈಸಿಂಗ್ ಬಂದ್ಬಿಟ್ಟು 6,25,000 ನೆಗೋಷಿಯಬಲ್ ಸರ್. ಇದು 6 ಲಕ್ಷ ಒಳಗಡೆ ಚಾನ್ಸ್ ಇದೆಯಾ ಸರ್? ಮಾಡ್ಕೊಡ್ತೀನಿ ಸರ್. ಟಾಪ್ ಎಂಡ್ ಆಗಿರುತ್ತೆ, ಪೆಟ್ರೋಲ್ ವೇರಿಯಂಟು, ಟಾಟಾ ಟಿಯಾಗೋ ರೆಡ್ ಕಲರಲ್ಲಿ ಆಫ್ ಮಾಡಿ ಲೋನ್ ಅಂತ ಹೋಗೋದ್ರೆ ಆಲ್ಮೋಸ್ಟ್ 0 ಡೌನ್ ಪೇಮೆಂಟ್ ಚಾನ್ಸ್ ಇದೆ. ಮಾಡ್ಕೊಡ್ತೀನಿ. ನೆಕ್ಸ್ಟ್ ವೆಹಿಕಲ್ ಹೋಗೋದಾರೆ ಎಕೋ ಸ್ಪೋರ್ಟ್ಸ್ ಸರ್. ಡೀಸೆಲ್ ಪೆಟ್ರೋಲ್ ಸರ್? ಸರ್ ಡೀಸೆಲ್ ವೇರಿಯಂಟ್ 2014 ಮಾಡಲ್ ಇದು. ಕಿಲೋಮೀಟರ್ 60 ಟೈಟಾನಿಯಂ ಪ್ಲಸ್ ಸರ್. ಪ್ಲಸ್ ಕೀ ಪುಷ್ ಬಟನ್ ಬರುತ್ತೆ. ಕೀ ಸ್ಟಾರ್ಟ್ 2014 ಅಲ್ಲಿ ಕೀ ಸ್ಟಾರ್ಟೇ ಬಂದಿರೋ ಸರ್. ಓಕೆ, ಕಿಲೋಮೀಟರ್ ಬಂದ್ಬಿಟ್ಟು 62,000 ಕಿಲೋಮೀಟರ್ ಚೇಂಜ್ ಏನೋ ಓಡಿದೆ ಇದು. 62,000 ಓಡಿರೋದು ಡೀಸೆಲ್ ಎಕೋ ಸ್ಪೋರ್ಟ್ಸ್. ಪ್ರೈಸಿಂಗ್ ಅಂತ ಹೋಗೋದಾರೆ ಸರ್? ಪ್ರೈಸಿಂಗ್ 450 ಹೇಳ್ತಾ ಇದ್ವಿ, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. 4,50,000ಕ್ಕೆ 2014 ಮಾಡಲು ಡೀಸೆಲ್ ಟೈಟಾನಿಯಂ ಪ್ಲಸ್ ಗಾಡಿ ಸಿಗ್ತಿರೋದು ಎಕೋ ಸ್ಪೋರ್ಟ್ಸ್ ಅಲ್ಲಿ. ಹಾಗೆ ಆ ಕಡೆ ಹೋಗೋದಾರೆ ಸರ್ ಇನ್ನೊಂದಿರೋದು, ಅದು ಡೀಸೆಲ್ ಸರ್. ಸ್ಕೋಡಾ ರ್ಯಾಪಿಡ್ ಅದು 2014 ಮಾಡಲ್ಲು. ಓಕೆ, ಸ್ಟೈಲ್ ಪ್ಲಸ್ ಸರ್ ಇದು. ಓಕೆ, ಕಿಲೋಮೀಟರ್ 80,000 ಓಡಿದೆ, ಸೆಕೆಂಡ್ ಓನರ್. ಓಕೆ, ಪ್ರೈಸಿಂಗು ಸರ್? ಪ್ರೈಸಿಂಗ್ ಬಂದ್ಬಿಟ್ಟು 4,25,000 ಸರ್, ನೆಗೋಷಿಯಬಲ್. 4,25,000, 4,25,000ಕ್ಕೆ ಡೀಸೆಲ್ ವೇರಿಯಂಟು ಸ್ಕೋಡಾ ರ್ಯಾಪಿಡ್ ಸಿಗ್ತಿರೋದು ಸರ್. 2014 ಮಾಡಲ್ VXI ಇದು, ಸಿಂಗಲ್ ಓನರ್, 80,000 ಕಿಲೋಮೀಟರ್ ಓಡಿದೆ, ಮ್ಯಾನ್ಯುವಲ್ ಪೆಟ್ರೋಲ್ ವೇರಿಯಂಟ್ ಸರ್. VXI ವೇರಿಯಂಟ್. ಎಸ್ ಸರ್. ಓಕೆ, ಸೆಲ್ಯೂರಿಗೆ ಒಂದು ಬೆಸ್ಟ್ ಪ್ರೈಸ್ ಹೋಗೋದಾರೆ ಸರ್? ಸರ್ ಇದು 3,60,000 ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 3,60,000 ಸ್ಲೈಟ್ಲಿ ನೆಗೋಷಿಯಬಲ್. VXI ಗಾಡಿ ಆಗಿರುತ್ತೆ, ಸೆಲ್ಯೂರಿಯೋ ಪೆಟ್ರೋಲ್ ವೇರಿಯಂಟು, ಮ್ಯಾನ್ಯುವಲ್. ಸೊ ನೆಕ್ಸ್ಟ್ ವೆಹಿಕಲ್ ವೋಲ್ಕ್ಸ್ವ್ಯಾಗನ್ ಪೋಲೋ ಬಂದ್ಬಿಟ್ಟು 2018 ಮಾಡಲ್ ಸರ್ ಇದು. ಓಕೆ, ಕಂಫರ್ಟ್ ಲೈನ್ ಆಪ್ಷನಲ್ ವಿತ್ ಮ್ಯಾಗ್ ವೀಲ್ ಎಲ್ಲ ಬರುತ್ತೆ ಇದರಲ್ಲಿ. ಬರುತ್ತೆ. ಕಿಲೋಮೀಟರ್ 40,000, ಏರ್ ಬ್ಯಾಗ್ 2 ಬರುತ್ತೆ ಸರ್. ಓಕೆ, 40,000 ಕಿಲೋಮೀಟರ್ ಓಡಿದೆ. ಡೀಸೆಲ್ ಪೆಟ್ರೋಲ್ ಸರ್. ಪೆಟ್ರೋಲ್. ಪ್ರೈಸಿಂಗ್ ಬಂದ್ಬಿಟ್ಟು 6,25,000 ಸರ್. 6,25,000, 6,25,000 ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳಿದ್ರೆ. ಪೆಟ್ರೋಲ್ ವೇರಿಯಂಟು, ಕಂಫರ್ಟ್ ಲೈನ್ ಆಪ್ಷನಲ್ ಅಲ್ವಾ? ಆಪ್ಷನಲ್. ಓಕೆ ಸರ್, ಈ ಕಡೆ ಹೋಗೋಣ ಸರ್ ಪೋಲೋ GT. ಸರ್ GT ಇದು ಡೀಸೆಲ್ ವೇರಿಯಂಟ್, ರೇರ್ ಸಿಗೋದು ವೆಹಿಕಲ್ ಸರ್ ಇದು. ಡೀಸೆಲ್ ಮ್ಯಾನ್ಯುವಲ್ ಇದು. 1.5 1.2 ಸರ್? 1.5 ಡೀಸೆಲ್ GT ಅಲ್ಲಿ ಇದು. GT. ಓಕೆ, ಯಾಕಂದ್ರೆ ಡೀಸೆಲ್ ಪೆಟ್ರೋಲ್ ಅಲ್ಲಿ ಆಟೋಮೆಟಿಕ್ ಬರುತ್ತೆ, ಡೀಸೆಲ್ ಅಲ್ಲಿ ಮ್ಯಾನ್ಯುವಲ್ ಬರುತ್ತೆ GT ಅಲ್ಲಿ. 2015 ಮಾಡಲ್, ಸೆಕೆಂಡ್ ಓನರ್, ಕಿಲೋಮೀಟರ್ 99,000, 1 lakh ಹತ್ರ ಓಡಿದೆ, ಶೋರೂಮ್ ರಿಕಾರ್ಡು, ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ವೆಹಿಕಲ್. ಪ್ರೈಸ್ ಸರ್? ಪ್ರೈಸ್ 6 lakhs ನೆಗೋಷಿಯಬಲ್ ಸರ್. 6 ಲಕ್ಷ GT 1.5 ಡೀಸೆಲ್ ವೇರಿಯಂಟು, ಹೈಲೈನ್ ಅಲ್ಲ ಸರ್? ಹೈಲೈನ್ ಅಲ್ಲ ಸಾರಿ, GT ಇದು ಓನ್ಲಿ GT, ಹೈಲೈನ್ ಅಂತ ಏನಿಲ್ಲ, GT ಬರುತ್ತೆ, ಡೀಸೆಲ್ ವೇರಿಯಂಟ್. ಎಸ್ ಸರ್. ಸರ್ ಇನ್ನು 2 ಗಾಡಿಗಳಿರೋದು ಸರ್ ಇಲ್ಲಿ. ಇದು ಬೊಲೋರೋ ಇದು, 2 BS6 ಮಾಡಲ್ ಇದು. ವೇರಿಯಂಟ್ ಏನಿಲ್ಲ, ಓನ್ಲಿ BS6 ಅಂತ ಬರುತ್ತೆ ಅಷ್ಟೇ. ಇದು 2020 ಮಾಡಲ್, ಇದು 2022 ಮಾಡಲ್. ಇದು ಕಿಲೋಮೀಟರ್ ಬಂದ್ಬಿಟ್ಟು 93,000 ಓಡಿದೆ, ಇದು 22,000 ಓಡಿದೆ. 22,000 ಅಷ್ಟೇ ಸರ್. ರೆಕಾರ್ಡ್ ಜಿನ್ನೆನ್ ರೆಕಾರ್ಡೆಡ್ ಸರ್. 2 ಸಿಂಗಲ್ ಓನರ್. ಪ್ರೈಸಿಂಗು ಸರ್? ಪ್ರೈಸಿಂಗ್ ಇದು 8 lakhs ಹೇಳ್ತಾ ಇದ್ವಿ, ಇದು 9 lakhs ನೆಗೋಷಿಯಬಲ್. 8 ಲಕ್ಷ 9 ಲಕ್ಷ. ನಿಮಗೆ ಫ್ರಂಟ್ ರಿಂದ ತೋರಿಸ್ತೀನಿ ಯಾವ ತರ ಬರುತ್ತೆ ನೋಡ್ಬೋದು. 2 ಗಾಡಿ ಇರೋದು, ಒಂದು ಕಮ್ಮಿ ಓಡಿರೋ ಗಾಡಿ, ಇನ್ನೊಂದು ಸ್ವಲ್ಪ. ಇದು ಎಷ್ಟು ಅಂತ ಓಡಿದೆ ಅಂತ ಸರ್? ಇದು 93 ಓಡಿದೆ ಸರ್. 93,000, 2 ಶೋರೂಮ್ ರೆಕಾರ್ಡೆಡ್. ಎಲ್ಲ ಶೋರೂಮ್ ರೆಕಾರ್ಡ್ ಸರ್. ಓಕೆ, ಡೌನ್ ಪೇಮೆಂಟ್ ಅಂತ ಹೋಗೋದ್ರೆ ಸರ್ ಇದಕ್ಕೆ ಎಷ್ಟು ಆಗ್ಬೋದು ಸರ್? ಅಷ್ಟು 1 lakh ಮಾಡ್ಕೊಡಿ, ಮಿಕ್ಕಿದ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ, ಬನ್ನಿ ವಿಸಿಟ್ ಆಗಿ. ಕಮ್ಮಿ ಓಡಿರೋ ಗಾಡಿ ಬೊಲೆರೋ ಬೇಕು ಅನ್ನೋರಿಗೆ ಅದು ಇದೆ ಅಂತ ಹೇಳ್ಬೋದು. ಹ್ಯಾಂಡ್ ರೇಸ್ ಸಿಸ್ಟಮ್, ಆಂಪ್, ಊಫರ್ ಎಲ್ಲ ಫಿಟ್ಟಿಂಗ್ ಇಲ್ಲದೆ ಸರ್ ಗಾಡಿ. ಆಫ್ಟರ್ ಮಾರ್ಕೆಟ್ ಎಲ್ಲ ಫಿಟ್ಟಿಂಗ್ಸ್. ಓಕೆ, ಅಂಡ್ ಹೆಡ್ಲೈಟು ಚೇಂಜ್ ಮಾಡಿದಾರಲ್ಲ ಸರ್? LED ಲೈಟ್ಸ್ ಎಲ್ಲ. ಓಕೆ, ಸೊ ನೆಕ್ಸ್ಟ್ ವೆಹಿಕಲ್ ಹೋಗೋದ್ರೆ ಸರ್ ಬೊಲೆರೋ. ಸರ್ ಬೊಲೆರೋ ನ್ಯೂ ಇದು, ಪ್ರೆಸೆಂಟ್ ಅಡ್ವಾನ್ಸ್ ಆಗಿದೆ, ಇದು ಲೋನ್ಗೆ ಹೋಗಿದೆ ಸರ್. ಇದು ಕನ್ಫರ್ಮ್ ಮಾಡ್ತೀನಿ, ಬೇಕನ್ನೋರು ಕಾಲ್ ಮಾಡಿ. N4 ಮಾಡಲ್ ಬೊಲೆರೋ ನ್ಯೂ ಮಾಡಲ್ ಇದು. ಪ್ರೈಸಿಂಗ್ ಏನು ಹೇಳ್ತೀರಾ? ಪ್ರೈಸಿಂಗ್ ಬಂದ್ಬಿಟ್ಟು 8,85,000 ನೆಗೋಷಿಯಬಲ್, 36,000 ಕಿಲೋಮೀಟರ್ ಓಡಿದೆ. 8,85,000 ವಿತ್ ಅಲೈ ಬಿಲ್ಸ್ ಎಲ್ಲ ಹಾಕಿದ್ದಾರೆ. ಶೋರೂಮ್ ಆಫ್ಟರ್ ಮಾರ್ಕೆಟ್. ಇದು ಹ್ಯಾಂಡ್ ರೇಸ್ ಸಿಸ್ಟಮ್ ಇದೆ, ಎಲ್ಲ ಗುಡ್ ಕಂಡೀಷನ್ ಅಲ್ಲಿ ಇದೆ ಸರ್. ಬನ್ನಿ, ಆಲ್ರೆಡಿ ಬುಕಿಂಗ್ ಆಗಿದೆ. ಇನ್ ಕೇಸ್ ಲೋನ್ ಆಗಿಲ್ಲ ಅಂತ ನಿಮ್ಗೆ ಸಿಗೋ ಆಪ್ಷನ್ ಇದೆ ಅಂತ ಹೇಳ್ಬೋದು ಸರ್. ಲಾಸ್ಟ್ ವೆಹಿಕಲ್ ಬಟ್ ನಾಟ್ ದ ಲೀಸ್ಟ್ ಅಂತ ಹೇಳ್ಬೋದು ಸರ್. Hyundai Creta 2018 ಮಾಡಲ್ SX ಪ್ಲಸ್, ಇದು ಪೆಟ್ರೋಲ್ ವೇರಿಯಂಟ್, ವೈಟ್ ಕಲರ್. ಕ್ರೀಟಾ ತುಂಬಾ ಡಿಮ್ಯಾಂಡ್ ಇದೆ, ನನ್ನ ಹತ್ರನೂ ಕ್ರೀಟಾ ಇದೆ ಸರ್, ಬೇಕನ್ನೋರು ಕಾಲ್ ಮಾಡ್ಬೋದು. ಓಕೆ, ಪ್ರೈಸಿಂಗ್ ಸರ್? ಪ್ರೈಸಿಂಗ್ ಬಂದ್ಬಿಟ್ಟು 9,25,000 ಹೇಳ್ತಾ ಇದ್ರೆ ನೆಗೋಷಿಯಬಲ್. 9,25,000 ಸ್ಲೈಟ್ ನೆಗೋಷಿಯಬಲ್. ನೆಗೋಷಿಯಬಲ್. ನೆಕ್ಸ್ಟ್ ವೆಹಿಕಲ್ ಸರ್ ಬ್ರಿಜಾ ಇರೋದು.
ಹೇಳಿ. ಸರ್ ಬ್ರೀಜಾ 2023 ಮಾಡಲ್ಲು ಸಿಂಗಲ್ ಓನರ್ VXI ಸ್ಮಾರ್ಟ್ ಹೈಬ್ರಿಡ್ ಓಡಿರೋದು ಸರ್ ಇದು ಸರ್ ಓಡಿರೋದು ಓಡಿರೋದು 53 ಸರ್ 53,000 ಹೌದು sir. ಶೋರೂಮ್ ರೆಕಾರ್ಡ್ 2023 ಮಾಡಲ್ ಸಿಂಗಲ್ ಓನರು ಸ್ಮಾರ್ಟ್ ಹೈಬ್ರಿಡ್ VXI ವೇರಿಯಂಟು ಪೆಟ್ರೋಲು ಸರ್ ಪ್ರೈಸಿಂಗು ಪ್ರೈಸಿಂಗ್ 9,50,000 ನೆಗೆಷಿಯಬಲ್ ಸರ್ 9,50,000 ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳ್ತಿದ್ದಾರೆ ಅಂಡ್ ಡೌನ್ ಪೇಮೆಂಟ್ 1 ಲಕ್ಷ ಡೌನ್ ಪೇಮೆಂಟ್ ಸಾಕು ಸರ್ ಮಿಕ್ಕಿದ ಲೋನ್ ಮಾಡ್ಕೊಡ್ತೀವಿ